ರಾಮಯ್ಯನವರು ಮನೆ ಅಂಗಳದಲ್ಲಿ ಹೆಂಡತಿ ಜೊತೆ ಕೂತು ಚಹಾ ಕುಡಿಯುತ್ತಿದ್ದರು. ಆಗ 5-6 ಗುಂಡಗಳು ಬಂದು ಹೊರಗೆ ನಡೆಯಿರಿ ಎಂದು ಕೂಗುತ್ತಾ ಮನೆಯ ಒಳಗಿಂದ ಸಾಮಾನುಗಳನ್ನು ಹೊರಗೆ ಎತ್ತಿ ಬಿಸಾಡಲು ಶುರು ಮಾಡುತ್ತಾರೆ. ಆಗ ರಾಮಯ್ಯ ಹಾಗೂ ಪತ್ನಿ ಸೀತಮ್ಮ ಆ ವ್ಯಕ್ತಿಯ ಕಾಲಿಗೆ ಬಿದ್ದು ಅಳಲು ಶುರು ಮಾಡುತ್ತಾರೆ. ದಯವಿಟ್ಟು ನಮ್ಮನ್ನು ಬೀದಿಗೆ ಹಾಕಬೇಡಿ, ನಮ್ಮ ಪ್ರಾಯವಾದರೂ ನೋಡಿ, ನಮಗೆ ಸರಿಯಾಗಿ ನಡೆದಾಡಲು ಸಾಧ್ಯವಿಲ್ಲ, ಅಂಥದ್ರಲ್ಲಿ ನಾವು ಎಲ್ಲಿಗೆ ಹೋಗಲಿ? ಇಲ್ಲ, ಇನ್ನೂ ಕಾಯೋಕ್ಕೆ ಸಾಧ್ಯವಿಲ್ಲ. ಈ ಮನೆಯನ್ನು ನಿಮ್ಮ ಮಗ 25 ಲಕ್ಷ ರೂಪಾಯಿಗೆ ನಮಗೆ ಮಾರಿದ್ದಾನೆ. ಹಣ ತಗೊಂಡು ನಿಮ್ಮಿಬ್ಬರನ್ನು ಬಿಟ್ಟು ಓಡಿದ್ದಾನೆ. ಇದರಲ್ಲಿ ನನ್ನದೇನು ತಪ್ಪು ಹೇಳಿ ರಾಮಯ್ಯನವರೇ ಎಂದು ಮನೆ ಖರೀದಿ ಮಾಡಿದ ವ್ಯಕ್ತಿ ಹೇಳ್ತಾನೆ. ನಮ್ಮ ಮಗ ನಮಗೆ ಮೋಸ ಮಾಡಿದ. ನಮಗೆ ತಿಳಿಯದಂತೆ ನಮ್ಮಿಂದ ಸಹಿ ಪಡೆದು ವಂಚಿಸಿದ್ದಾನೆ. ನಮಗೆ ಈ ಮನೆ ಬಿಟ್ಟರೆ ಬೇರೆ ಏನೂ ಇಲ್ಲಪ್ಪ. ನಾವು ಎಲ್ಲಿಗೆ ಹೋಗಲಿ ಎಂದು ಸೀತಮ್ಮ ಕಣ್ಣೀರು ಹಾಕಿದ್ಲು. ಅದೆಲ್ಲ ನಂಗೆ ಗೊತ್ತಿಲ್ಲ ಸೀತಮ್ಮ, ನೀವು ಎಲ್ಲಿಗಾದರೂ ಹೋಗಿ. ನಾನೇನು ವೃದ್ಧಾಶ್ರಮ ಕಟ್ಟಿಲ್ಲ. ಕಳೆದ ತಿಂಗಳೇ ಖಾಲಿ ಮಾಡಿಸಬೇಕಿತ್ತು. ನಿಮ್ಮ ಕಣ್ಣೀರು ನೋಡಿ ಇಷ್ಟೊತ್ತು ಕಾದೆ. ಇನ್ನು ಕಾಯೋಕ್ಕೆ ಆಗಲ್ಲವೆಂದು ಮನೆ ಖರೀದಿ ಮಾಡಿದ ವ್ಯಕ್ತಿ ಹೇಳಿದ. ನನಗಿದನ್ನು ಬಾಡಿಗೆಗೆ ನೀಡಲಿಕ್ಕಿದೆ. ಏನೇ ಆದರೂ ನಮ್ಮದು ವ್ಯಾಪಾರ ಅಲ್ವಾ? ನಿಮಗೆ ಬೇರೆ ಎಲ್ಲೂ ಜಾಗ ಇಲ್ಲ ಅಂದರೆ ಹತ್ತಿರದಲ್ಲೇ ವೃದ್ಧಾಶ್ರಮವಿದೆ. ಬೇಕಿದ್ರೆ ನಾನೇ ಕರ್ಕೊಂಡೋಗಿ ಅಲ್ಲಿಗೆ ಸೇರಿಸುತ್ತೇನೆ ಎಂದು ಹೇಳಿದಾಗ, ಆಯಿತು, ಅಷ್ಟಾದರೂ ಉಪಕಾರ ಮಾಡೆಂದು ರಾಮಯ್ಯ ಹೇಳ್ತಾರೆ. ನಂತರ ಇಬ್ಬರು ಆಶ್ರಮಕ್ಕೆ ಬರ್ತಾರೆ. ಬಂದವರಿಗೆ ಆಶ್ಚರ್ಯವಾಗುತ್ತೆ. ಅಲ್ಲಿರುವ ಹೆಚ್ಚಿನವರಿಗೆ ಮನೆ ಆಸ್ತಿ ಎಲ್ಲ ಇತ್ತು. ಕೆಲವರನ್ನು ಮಕ್ಕಳೇ ತಂದು ಬಿಟ್ಟು ಹೋಗಿದ್ರು. ಕೆಲವರು ಮಕ್ಕಳ ಹಿಂಸೆ ತಾಳಲಾರದೆ ಸ್ವತಃ ಬಂದಿದ್ರು. ಸ್ವಲ್ಪ ದಿನಗಳ ನಂತರ ಇಬ್ಬರಿಗೂ ತಿಳಿಯುತ್ತೆ ಅವರನ್ನು ಆಶ್ರಮದಿಂದ ಖಾಲಿ ಮಾಡೋಕೆ ಹೇಳ್ತಾರೆಂದು. ಯಾಕೆಂದರೆ ಅವರ ಖರ್ಚು ಭರಿಸಲು ಯಾರೂ ಇರಲಿಲ್ಲ. ಆಶ್ರಮದಲ್ಲಿರುವ ಎಲ್ಲ ನಿರಾಶ್ರಿತರು ಯೋಚನೆ ಮಾಡೋಕೆ ಶುರು ಮಾಡಿದರು, ಇನ್ನು ಎಲ್ಲಿಗೆ ಹೋಗುವುದೆಂದು. ರಾಮಯ್ಯ ತುಂಬ ದುಃಖಿತರಾಗಿ ಯೋಚಿಸ್ತಾರೆ. ಸ್ವಂತ ಮನೆ ಇದ್ದದ್ದು ಮಗ ಮೋಸ ಮಾಡಿ ಮಾರ್ಬಿಟ್ಟ. ಈಗ ನಾವು ಯಾರಿಗೂ ಬೇಡವಾದ ವಸ್ತು ಆದ್ವಿ. ಎಲ್ಲರನ್ನೂ ಬೇರೆ ಬೇರೆ ಆಶ್ರಮಕ್ಕೆ ವರ್ಗಾಯಿಸಲಾಯಿತು. ರಾಮಯ್ಯ ದಂಪತಿಗಳು ದೂರದ ಆಶ್ರಮಕ್ಕೆ ಹೋಗಬೇಕಾಯಿತು. ಆಶ್ರಮದಿಂದ ವಾಹನಗಳಿಗೆ ಹತ್ತುವಾಗ ದನಗಳನ್ನು ಪ್ರಾಯವಾದಾಗ ಹೇಗೆ ಕಸಾಯಿಖಾನೆಗೆ ಸಾಗಿಸ್ತಾರೋ ಹಾಗೆ ನಮ್ಮನ್ನು ನಡೆಸಲಾಗುತ್ತಿದೆ ಎಂದು ರಾಮಯ್ಯ ಮನದಲ್ಲೇ ಅಂದುಕೊಳ್ತಾರೆ. ಯಾವಾಗ ಮುದಿಪ್ರಾಯ ಆಗುತ್ತೋ ಆಗ ನಮ್ಮ ಅವಶ್ಯಕತೆ ಮುಗಿಯುತ್ತೆ ಎಂದು ಹೇಳುತ್ತಾ ರಾಮಯ್ಯ ಸೀತಮ್ಮಳ ಕೈ ಹಿಡಿದು ಗಾಡಿಗೆ ಹತ್ತುತ್ತಾರೆ. ನಾನು 1 ರೂಪಾಯಿ ಕೂಡಿಟ್ಟು ಕಷ್ಟದಿಂದ ಕಟ್ಟಿದ ಮನೆ, ನನ್ನ ಮಗ ಹಾಗೂ ನಾವು ಸುಖವಾಗಿ ಬದುಕಬಹುದು ಎಂಬ ಕನಸಲ್ಲಾಗಿತ್ತು. ಆದರೆ ನಮಗೆ ಎಂಥ ಸ್ಥಿತಿ ಬಂತು ನೋಡು. ಇವತ್ತು ಇಷ್ಟೊಂದು ಹೆದರಿ ಬದುಕೋ ಹಾಗೆ ಆಯಿತು. ನೀವು ಚಿಂತೆ ಮಾಡಬೇಡಿ, ಎಲ್ಲವೂ ಸರಿಯಾಗುತ್ತೆ ಎಂದು ಸೀತಮ್ಮ ಸಮಾಧಾನ ಮಾಡ್ತಾಳೆ. ಮುಂಚೆ ಇದ್ದ ಆಶ್ರಮದಿಂದ ಹೋಗಿ ದೂರದ ಹೊಸ ಆಶ್ರಮಕ್ಕೆ ಹೋದಾಗ ತುಂಬ ಬೇಜಾರಾಗಿತ್ತು. ಅಲ್ಲೆಲ್ಲ ಹೊಸ ಮುಖ, ಹೊಸ ಪರಿಚಯ. ಯಾಕೋ ಇಬ್ಬರಿಗೂ ತುಂಬಿತ್ತು. ಕೆಲ ದಿನಗಳ ನಂತರ ತಿಳಿಯುತ್ತೆ, ಆಶ್ರಮದಿಂದ ಕೆಲವೊಮ್ಮೆ ಮನೆಗೆಲಸಕ್ಕೆ ಕಳುಹಿಸಲಾಗುತ್ತೆ. ಇದರಿಂದ ಆಶ್ರಮದ ಆರ್ಥಿಕ ಖರ್ಚು ಅದರಿಂದ ಭರಿಸಲಾಗುತ್ತೆ. ಆಶ್ರಮದ ಸುತ್ತಮುತ್ತಲಿರುವ ಶ್ರೀಮಂತ ಮನೆಗಳಿಗೆ ಕಳುಹಿಸಿಕೊಡಲಾಗುತ್ತಿತ್ತು. ಇದನ್ನು ಕೇಳಿ ರಾಮಯ್ಯ ಹಾಗೂ ಸೀತಮ್ಮ ತುಂಬ ಆತಂಕ ಪಡ್ತಾರೆ. ನಮ್ಮಂಥ ಪ್ರಾಯದವರನ್ನು ಕೆಲಸ ಮಾಡಿಸ್ತಾರಾ? ಅಷ್ಟು ದೊಡ್ಡ ಶ್ರೀಮಂತರಿಗೆ ಕೆಲಸಕ್ಕೆ ಯುವಕರು ಸಿಗುವುದಿಲ್ವಾ? ಹಣ ಕೊಡ್ತಾರೆಂದರೆ ಅವರಿಗೆ ಗಟ್ಟಿಮುಟ್ಟಾದ ಒಳ್ಳೆ ಕೆಲಸ ಮಾಡೋ ಜನ ಸಿಗಲ್ವಾ ಎಂದು ರಾಮಯ್ಯ ಪ್ರಶ್ನೆ ಮಾಡ್ತಾರೆ. ನಂಗೆ ಗೊತ್ತಿಲ್ಲ ರೀ, ನಾನು ಹೆಂಗಾದರೂ ಮಾಡಿ ಏನು, ಆದರೆ ನೀವು, ನನಗೆ ನಿಮ್ಮದೇ ಚಿಂತೆ ಆಗ್ತದೆ ಎಂದು ಸೀತಮ್ಮ ಹೇಳ್ತಾಳೆ. ನೋಡೋಣ ಏನು ಕೆಲಸ ಮಾಡಿಸ್ತಾರೆಂದು ರಾಮಯ್ಯ ಹೇಳಿ ತಿರುಗಿದಾಗ ಪಕ್ಕದಲ್ಲೇ ಕೂತಿದ್ದ ವ್ಯಕ್ತಿ ಕೇಳ್ತಾರೆ. ನೀವು ಕಾಣೋಕೆ ನನ್ನ ಪ್ರಾಯದಷ್ಟೇ ಕಾಣುತ್ತೀರಿ. ನಾವು ಇಲ್ಲಿಗೆ ಹೊಸಬರು. ನೀವು ಹೇಳಿ, ಅವರೇನು ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ? ಆಗ ಆ ವೃದ್ಧ ಮುಗುಳ್ನಗುತ್ತಾನೆ. ಹೋ, ಹೊಸಬ್ರ ತಾಳಿ ದಿನ ಹೋದಂತೆ
ಇಲ್ಲಿರುವ ಕರಾಳತೆ ಎಲ್ಲ ತಿಳಿಯುತ್ತೆ ಎಂದು ಹೇಳ್ತಾರೆ. ನಮ್ಮ ಮಕ್ಕಳೇ ನಮಗೆ ಕರುಣೆ ತೋರಿಸಿಲ್ಲ, ಇನ್ನು ಹೊರಗಿನ ಇವರು ತೋರಿಸ್ತಾರಾ? ಕನಿಷ್ಠ ಪಕ್ಷ ಇರೋಕ್ಕೆ ಆಶ್ರಮವಾದರೂ ಕೊಡ್ತಾರೆ ಇವರು. ಆದರೆ ನಮ್ಮ ಮಕ್ಕಳು, ಈ ಜಗತ್ತಿನಲ್ಲಿ ಉಚಿತವಾಗಿ ಯಾರೂ ಏನನ್ನೂ ಕೊಡಲ್ಲ. ಮಕ್ಕಳೇ ನೀಡದನ್ನು ಹೊರಗಿನವರಿಂದ ನಿರೀಕ್ಷೆ ಮಾಡುವುದೇ ತಪ್ಪು. ಎಲ್ಲವೂ ನಮ್ಮ ಹಣೆ ಬರಹ ಎಂದು ಹೇಳುತ್ತಾ ಆ ವೃದ್ಧ ಅಲ್ಲಿಂದ ತೆರಳುತ್ತಾನೆ. ವೃದ್ಧನ ಮಾತು ಕೇಳಿ ರಾಮಯ್ಯನಿಗೆ ಇನ್ನಷ್ಟು ಚಿಂತೆ ಜಾಸ್ತಿಯಾಗುತ್ತೆ. ಮರುದಿವಸ ಕೆಲವರನ್ನು ಮನೆ ಕೆಲಸಕ್ಕೆ ಹೋಗೋಕ್ಕೆ ಆಯ್ಕೆ ಮಾಡಲಾಗುತ್ತೆ. ಅದರಲ್ಲಿ ರಾಮಯ್ಯ ಹಾಗೂ ಸೀತಮ್ಮ ಆಯ್ಕೆ ಆಗ್ತಾರೆ. ಆ ಊರಿನ ದೊಡ್ಡ ಶ್ರೀಮಂತನ ಮನೆಯಲ್ಲಿ ಪಾರ್ಟಿ ಒಂದು ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಕೆಲಸಕ್ಕೆ ಆಯ್ಕೆ ಮಾಡಿದವರನ್ನು ಕರ್ಕೊಂಡು ಹೋಗಲಾಯಿತು. ಎಲ್ಲರನ್ನೂ ಮನೆಯ ಒಳಗೆ ಸಾಲಾಗಿ ನಿಲ್ಲಿಸಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ನೀಡಲು ಆಶ್ರಮದ ಅಧ್ಯಕ್ಷ ಶುರು ಮಾಡುತ್ತಾನೆ. ಸೀತಮ್ಮಳಿಗೆ ಪಾಯಸ ಮಾಡುವವರ ಜೊತೆ ಸಹಾಯಕಿಯಾಗಿ ನೇಮಿಸಲಾಯಿತು. ರಾಮಯ್ಯನಿಗೆ ಮನೆಯಲ್ಲಿರುವ ಎಲ್ಲ ಶೌಚಾಲಯವನ್ನು ತೊಳೆಯೋ ಕೆಲಸವನ್ನು ಹೇಳಲಾಯಿತು. ಇದು ಕೇಳಿ ರಾಮಯ್ಯ ಅಲ್ಲಿಗೆ ಮಂಕಾಗಿ ಬಿಟ್ರು. ಮತ್ತೆ ಅಧ್ಯಕ್ಷನ ಹತ್ರ ಹೇಳಿದರು, ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲವೆಂದು. ಅದಕ್ಕೆ ಆಶ್ರಮದ ಅಧ್ಯಕ್ಷ ಹೇಳ್ತಾನೆ, ಆಗಲ್ಲ ಅಂದರೆ ನಾಳೆನೇ ಬೇರೆ ಆಶ್ರಮ ನೋಡ್ಕೊಳ್ಳಿ. ಆಗ ಆ ನಡುವೆ ಮಾತಿಗೆ ಬಂದ ಸೀತಮ್ಮ, ಹಾಗಲ್ಲ ಸ್ವಾಮಿ, ಅವರು ಹೇಳಿದ್ದು ಅವರಿಗೆ ಆರೋಗ್ಯ ಸರಿ ಇಲ್ಲ, ಅವರಿಗೆ ಆಗೋ ಸುಲಭದ ಕೆಲಸ ಏನಾದರೂ ಕೊಡಿ ಎಂದು ಹೇಳುತ್ತಾಳೆ ಸೀತಮ್ಮ. ಆಯಿತು ಆಯಿತು ಎಂದು ಹೇಳಿದ ಅಧ್ಯಕ್ಷ ಬಂದ ಅತಿಥಿಗಳಿಗೆ ಪಾನಕ ನೀಡೋ ಜವಾಬ್ದಾರಿಯನ್ನು ನೀಡುತ್ತಾನೆ. ಸೀತಾ, ನೀನು ಏನು ಹೇಳ್ತಿದ್ದೀಯಾ? ನಾವು ಈ ತರಹದ ಕೆಲಸ ಮಾಡುವುದೇ ಎಂದು ರಾಮಯ್ಯನವರು ಕೇಳಿದಾಗ, ಮತ್ತೆ ಇನ್ನೇನು, ರಸ್ತೆಯಲ್ಲಿ ಮಲಗಬೇಕಾ ನಾವು? ನಮಗೆ ಬೇರೆ ದಾರಿ ಇದೆಯಾ? ಕನಿಷ್ಠ ಪಕ್ಷ ಇವರು ನಮ್ಮನ್ನು ಜೊತೆಗೆ ಇಟ್ಕೊಳ್ತಿದ್ದಾರೆ ಎಂದು ಸೀತೆ ಹೇಳಿದಾಗ, ನೀನು ಹೇಳ್ತಿದ್ದೀಯಾ ಇವರು ನಮ್ಮನ್ನು ಸಾಕ್ತಿದ್ದಾರಾ? ನನಗೆ ಆವಾಗಲೇ ಒಂದು ವಿಷಯ ಗೊತ್ತಾಯಿತು. ಇವರು ನಮ್ಮನ್ನು ಆಶ್ರಮದ ಹೆಸರು ಹೇಳಿ ನಮ್ಮ ಹತ್ರ ದುಡಿಸಿ ಹಣ ಸಂಪಾದನೆ ಮಾಡ್ತಿದ್ದಾರೆ. ಆದರೂ ಪರವಾಗಿಲ್ಲ, ಮಲಗೋಕೆ ಮನೆ ಆದರೂ ಕೊಡ್ತಾರಲ್ವಾ, ಅಷ್ಟು ಸಾಕೆಂದು ಹೇಳಿ ಇಬ್ಬರು ಸಮಾಧಾನ ಪಡ್ಕೊಂಡು ಕೆಲಸದಲ್ಲಿ ನಿರತರಾಗ್ತಾರೆ. ರಾಮಯ್ಯನವರು ಬಂದ ಅತಿಥಿಗಳಿಗೆ ಚಹಾ ಕೊಡಲು ಶುರು ಮಾಡ್ತಾರೆ. ಒಬ್ಬ ಹಿಂದಿನಿಂದ ಹೋಗಿ ಕೂಗಿ ಕರೆದು ಹೇಳ್ತಾರೆ, ಸರ್ ಚಹಾ. ಆಗ ಆ ವ್ಯಕ್ತಿ ಚಹಾ ತಗೊಳ್ಳಲು ಹಿಂದಿರುಗಿದಾಗ ಇಬ್ಬರಿಗೂ ಶಾಕ್ ಆಗುತ್ತೆ. ಯಾಕೆಂದರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ರಾಮಯ್ಯನವರ ಮಗ ಶೇಖರ್ ಆಗಿದ್ದ. ಇವನಿಂದಲೇ ಈಗ ರಾಮಯ್ಯನವರಿಗೆ ಈ ಸ್ಥಿತಿ ಬಂದಿದ್ದು. ರಾಮಯ್ಯನವರು ಚಹಾ ಕೊಟ್ಟು ವಾಪಸ್ಸಾಗ್ತಾರೆ. ಆಗ ಅವರನ್ನು ಮಗ ಶೇಖರ್ ಕರೆಯುತ್ತಾನೆ, ಹಲೋ, ಒಮ್ಮೆ ಬನ್ನಿ ಇಲ್ಲಿ. ಆಗ ರಾಮಯ್ಯ ತಿರುಗಿ ಕೇಳ್ತಾರೆ, ಹೇಳಿ ಸರ್, ಇದು ಚಹಾ ಯಾರು ನೀನು ಮಾಡಿದ್ದ? ಅದಕ್ಕೆ ರಾಮಯ್ಯ, ನಾನು ಮಾತು ಮುಗಿಸೋಕೆ ಮುಂಚೆನೇ ಶೇಖರ್, ಛೀ, ಇದು ಒಂದು ಚಹಾನ, ನೀನೇ ಕುಡಿ ಎಂದು ಹೇಳಿ ಬಿಸಿ ಬಿಸಿ ಚಹಾವನ್ನು ರಾಮಯ್ಯನವರ ಮುಖಕ್ಕೆ ಎರಚುತ್ತಾನೆ. ಚಹಾ ಬಿಸಿಯಾಗಿದ್ದರಿಂದ ತಳಮಳಗೊಂಡ ರಾಮಯ್ಯನವರು, ಅಳುತ್ತಾ ಚಹಾ ಮಾಡಿದ್ದು ನಾನಲ್ಲ, ನಾನು ಬರೀ ಬಂದವರಿಗೆ ಕುಡಿಯಲು ಕೊಡ್ತಿದ್ದೇನಷ್ಟೇ ಎಂದು ಹೇಳ್ತಾರೆ. ಆಗ ಶೇಖರ್, ಸರಿ ಸರಿ ಹೋಗು ಇಲ್ಲಿಂದ ಎಂದು ಹೇಳ್ತಾನೆ. ರಾಮಯ್ಯನವರು ಅಲ್ಲಿಂದ ಒಂದು ಕೋಣೆಗೆ ಹೋಗಿ ಬರುತ್ತಿದ್ದ ಕಣ್ಣೀರನ್ನು ತಡೆಯಲು ಯತ್ನಿಸುತ್ತಾರೆ. ಆಗ ಅಲ್ಲಿಗೆ ಸೀತಮ್ಮ ಬಂದು ಅಳುತ್ತಿದ್ದದನ್ನು ನೋಡಿ ಕಾರಣ ಕೇಳ್ತಾರೆ. ಆಗ ರಾಮಯ್ಯನವರು ನಡೆದ ಘಟನೆಯನ್ನು ಹೇಳ್ತಾರೆ. ಇದು ಕೇಳಿ ಸೀತಮ್ಮ ಕೆರಳಿ ಕೆಂಡವಾಗ್ತಾರೆ. ತಕ್ಷಣ ಅಲ್ಲಿಂದ ಎದ್ದು ಶೇಖರ್ ಬಳಿಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಆಗ ರಾಮಯ್ಯನವರು ಕೇಳ್ತಾರೆ, ನೀನೆಲ್ಲಿಗೆ ಹೋಗ್ತಿದ್ದೀಯಾ? ಆಗ ಸೀತಮ್ಮ ಹೇಳ್ತಾರೆ, ಆ ಪಾಪಿಗೆ ಇನ್ನೂ ನಮ್ಮನ್ನು ಸುಮ್ಮನೆ ಬಿಡೋಕ್ಕೆ ಆಗಲ್ವಾ? ಇಷ್ಟೆಲ್ಲ ಅನಾಚಾರ ಮಾಡಿ ಈಗ ಮತ್ತೆ ಮುಖಕ್ಕೆ ಚಹಾ ಎರಚಿದ್ ನೋಡಿದರೆ ಎಷ್ಟೊಂದು ನೀಚನಾಗಿ ಬಿಟ್ಟಿದ್ದಾನೆ ಆತ. ಅವನಿಗೆ 4 ಉಗಿದು ಬರ್ತೇನೆ ಎಂದು ಹೇಳಿದಾಗ ರಾಮಯ್ಯ ಹೇಳ್ತಾರೆ, ಇಂತಹ ನೀಚನಿಗೆ ನೀನು ಉಗಿದ್ರೆ ಏನಾದರೂ ಪ್ರಯೋಜನ ಆದೀತೆ? ಖಂಡಿತ ಇಲ್ಲ. ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಇಲ್ಲಿ ಬಿದ್ದಿರುವುದು ಒಳ್ಳೆಯದು. ಇಲ್ಲಾಂದರೆ ಇನ್ನಷ್ಟು ತೊಂದರೆ ಅವನಿಂದ ನಮಗೆ ಆಗಬಹುದು. ಹಾಗಂತ ಸುಮ್ಮನೆ ಬಿಟ್ಟು ಬಿಡುವುದೇ? ಎಷ್ಟು ಸಮಯದಿಂದ ಅವನನ್ನು ನಾವು ಹುಡುಕುತ್ತಿದ್ವಿ. ಈಗ ನಮ್ಮ ಎದುರಿಗೆ ಬಂದು ನಿಂತಿದ್ದಾನೆ. ನಮಗೆ ತಿಳಿಯಬೇಕಲ್ವೇ, ನಮಗೆ ಯಾಕೆ ಈ ರೀತಿ ಮೋಸ ಮಾಡಿದ, ನಮಗೆ ಯಾಕೆ ತೊಂದರೆ ಕೊಟ್ಟಿದ್ದಾನೆ ಎಂದು ಸೀತಮ್ಮ ಹೇಳ್ತಾರೆ. ಆಗ ರಾಮಯ್ಯನವರು ಹೇಳ್ತಾರೆ, ನನ್ನ ಮಾತಿನ ಅರ್ಥ ಬಿಟ್ಟು ಬಿಡುವುದೆಂದಲ್ಲ, ಬದಲಾಗಿ ಅವನದೇ ಭಾಷೆಯಲ್ಲಿ ಅವನಿಗೆ ತಕ್ಕ ಪಾಠ ಕಲಿಸಬೇಕಿದೆ.
ಅಂದರೆ ನೀವೇನು ಮಾಡೋಕ್ಕೆ ಹೊರಟಿದ್ದೀರಿ ಎಂದು ಸೀತಮ್ಮ ಕೇಳ್ತಾರೆ. ನೋಡು ಸೀತಾ, ಈಗಿನ ಮಕ್ಕಳು ನಾವೇನು ಮಾಡಿದರೂ ನಡೆಯುತ್ತೆ. ಅದನ್ನೆಲ್ಲ ತಂದೆ ತಾಯಿಯಂದಿರು ಸಹಿಸಿ ಸುಮ್ಮನೆ ಕೂರಬೇಕು. ಹಣಕ್ಕಾಗಿ ಎಂಥ ನೀಚ ಕೆಲಸಕ್ಕೂ ರೆಡಿ ಇರ್ತಾರೆ. ಅವರು ಅಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾರೆಂದರೆ ನಾನವನ ತಂದೆ, ನಾನೇನು ಮಾಡ್ತೀನಿ ನೋಡು ಎಂದು ಹೇಳಿದಾಗಲೇ ದೂರದಲ್ಲಿ ನಿಂತಿದ್ದ ಶೇಖರ್, ಹೇ ಮುದುಕ, ಚಹಾ ಮಾತ್ರ ನೀಡ್ತೀಯಾ ಅಥವಾ ತಿನ್ನಲು ಸಿಹಿ ಏನಾದರೂ ಕೊಡ್ತೀಯಾ ಎಂದು ಆವಾಜ್ ಹಾಕ್ತಾನೆ. ಆಗ ರಾಮಯ್ಯನವರು ಸಿಹಿ ತಿಂಡಿಯನ್ನು ತಗೊಂಡು ಹೋಗಿ ಶೇಖರ್ಗೆ ನೀಡ್ತಾರೆ. ಶೇಖರ್ ಸಿಹಿ ತಿಂಡಿಯನ್ನು ತಿಂದು ಕೈಯನ್ನು ರಾಮಯ್ಯನವರ ತೊಟ್ಟಿದ್ದ ಬಟ್ಟೆಗೆ ಒರೆಸ್ತಾನೆ. ಮತ್ತೆ ಹೇಳ್ತಾನೆ, ನನ್ನ ಶೂ ತುಂಬ ಕೊಳೆಯಾಗಿದೆ, ಹಾಗೆ ಸ್ವಲ್ಪ ಉಜ್ಜಿ ಕ್ಲೀನ್ ಮಾಡು. ಇದು ಕೇಳಿ ರಾಮಯ್ಯನವರು ಕೋಪದಿಂದ ಶೇಖರ್ನನ್ನು ಗುರಾಯಿಸಿ ನೋಡ್ತಾರೆ. ಆಗ ಶೇಖರ್ ಹೇಳ್ತಾನೆ, ಜಾಸ್ತಿ ಗುರಾಯಿಸಬೇಡ, ಹೇಳಿದಷ್ಟು ಮಾಡು, ಇಲ್ಲ ಅಂದರೆ ಯಾವತ್ತು ಮನೆಯಿಂದ ಹೊರಗೆ ಹಾಕಿದ್ದೆ, ಈಗ ಈ ಕೆಲಸದಿಂದಲೂ ತೆಗೆಸಿ ಉಪವಾಸ ಬೀಳುವಂತೆ ಮಾಡ್ತೀನಿ. ನಿಮಗೆ ಗೊತ್ತಾ, ಇವತ್ತು ನನ್ನ ಮದುವೆ. ಈ ಅದ್ಧೂರಿ ಸಮಾರಂಭವೆಲ್ಲ ನನಗಾಗಿ. ಈ ಮನೆಯ ಮಗಳನ್ನು ನಾನು ಮದುವೆ ಆಗ್ತಿದ್ದೇನೆ. ನಾನು ಏನು ಹೇಳ್ತೀನೋ ಅದು ಮಾಡಬೇಕು ಅಷ್ಟೇ. ಆಗ ರಾಮಯ್ಯನವರು, ನೀನು ನನ್ನ ಮಗನಾಗಿ ಹೇಗೆ ಹುಟ್ಟಿದೆಯೋ ಅಷ್ಟಕ್ಕೂ ನಾವು ಏನು ಅಷ್ಟು ದೊಡ್ಡ ಪಾಪ ಮಾಡಿಬಿಟ್ವಿ ನಿನಗೆ. ಪಾಪ ಮಾಡಿದ್ದ ನೆನಪಿಲ್ವಾ? ಅವತ್ತು ನಾನು ಜೂಜಿನಲ್ಲಿ ಸೋತು ಹಣ ಕಳ್ಕೊಂಡಾಗ ಗೂಂಡಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ಹಣ ಕೊಡಿ ಎಂದು ಕೇಳಿದಾಗ ನೀವೇನು ಮಾಡಿದ್ರಿ? ಹಣ ಕೊಡೋ ಬದಲು ನನಗೆ ಬೈದು ಅವಮಾನ ಮಾಡಿಬಿಟ್ರಿ. ಅದೂ ಅಲ್ಲದೆ ಪೊಲೀಸರಿಗೆ ಕರೆ ಮಾಡಿ ನನಗೆ ಒದೆ ಬೀಳುವಂತೆ ಮಾಡಿದ್ರಿ. ಅದಕ್ಕೆ ನಾನು ನಿಮಗೆ ಚಿಕ್ಕದಾದ ರಿವೆಂಜ್ ತೆಗೆದು ಬಿಟ್ಟೆ ಅಷ್ಟೇ ಎಂದು ನಗ್ತಾನೆ. ಥೂ, ನಿನ್ನ ಜನ್ಮಕ್ಕೆ, ತಂದೆ ತಾಯಿಯನ್ನು ಬೀದಿಗೆ ಹಾಕಿ ನೀನು ಇಲ್ಲಿ ಮದುವೆ ಆಗೋಕ್ಕೆ ಹೊರಟಿದ್ಯಾ? ನಿನಗೆ ಮದುವೆ ಆಗೋ ಯೋಗ್ಯತೆ ಇಲ್ಲ. ನೀನು ಮುಂಚೆ ಕೂಡ ಜೂಜುಕೋರ, ಇನ್ನು ಮುಂದೆಯೂ ಹಾಗೆ ಇರ್ತೀಯ. ನಾನು ಪಕ್ಕಾ ಹೇಳ್ತೇನೆ, ನೀನು ಈ ಮದುವೆ ಕೂಡ ಹಣಕ್ಕಾಗಿ ಆಗ್ತಿದ್ದೀಯ. ನನಗೆ ನಿನ್ನ ಬುದ್ಧಿ ಚೆನ್ನಾಗಿ ನಮಗೆ ತಿಳಿದಿದೆ. ನಿನಗೆ ಜವಾಬ್ದಾರಿ ಏನು ಎಂಬುದೇ ಗೊತ್ತಿಲ್ಲ. ಇನ್ನು ಮದುವೆ ಬೇರೆ ಕೇಡು ಎಂದು ರಾಮಯ್ಯ ಖಡಕ್ಕಾಗಿ ಹೇಳ್ತಾರೆ. ಹಣವೇ ನನ್ನ ಜವಾಬ್ದಾರಿ. ನಾನೀಗ ಮದುವೆ ಆಗ್ತಿದ್ದೀನಲ್ಲ, ಇದರ ವಿಷಯ ತಿಳಿದ್ರೆ ನೀವು ಮೂರ್ಛೆ ಹೋಗ್ತೀರಾ. ನಾನು ಮನೆ ಮಾರಿದ ದುಡ್ಡನ್ನು ಮತ್ತೆ ಜೂಜಿನಲ್ಲಿ ಕಳ್ಕೊಂಡಿದ್ದೆ. ಆಗ ನೋಡಿ ನನಗೆ ಈ ಶಿಲ್ಪ ಲಕ್ಷ್ಮಿಯಂತೆ ಸಿಕ್ಕಿದ್ಲು. ನಿಮಗೆ ಗೊತ್ತಾ, ಇವಳನ್ನು ಕೂಡ ನಾನು ನೀವುಗಳ ಕಾರಣ ಪಡ್ಕೊಂಡೆ. ಒಮ್ಮೆ ಇವಳ ಪ್ರಾಣ ಉಳಿಸಿದ್ದೆ. ನಾನು ಅನಾಥನೆಂದು ಹೇಳಿ ಇವಳನ್ನು ಬಲೆಗೆ ಹಾಕೊಂಡೆ. ಮತ್ತೆ ನೋಡ್ತಿದ್ದೀರಲ್ಲ ಈ ಖುಷಿ, ಈ ಸಂಭ್ರಮ ಎಂದು ಶೇಖರ್ ನಗುತ್ತಾ ಹೇಳ್ತಾನೆ. ಓ, ಈ ಜಗತ್ತಿನಲ್ಲಿ ನೀನೊಬ್ಬನೇ ಬುದ್ಧಿವಂತ ಅಂದ್ಕೊಂಡಿದ್ಯಾ? ನಮ್ಮನ್ನೊಮ್ಮೆ ಯಾಮಾರಿಸೋಕೆ ಸುಧಾರಿಸ್ತೇನೆ ಎಂಬ ನಾಟಕ ಮಾಡಿ ಮೋಸದಿಂದ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸಿ ನಮ್ಮನ್ನು ಹೊರಗಟ್ಟಿ ಈಗ ಈ ಹುಡುಗಿಯನ್ನು ವಂಚಿಸಲು ಹೊರಟಿದ್ದೀಯಾ? ನೀನು ಇಷ್ಟೆಲ್ಲ ಕಿತಾಪತಿ ಮಾಡಿ ಬಚಾವಾಗ್ತೀಯ ಅಂದ್ಕೊಂಡಿದ್ದೀಯಾ? ರಾಮಯ್ಯ ಮಾತು ಮುಗಿಸೋಕೆ ಮುಂಚೆ ಶೇಖರ್ ಮಾತು ಆರಂಭಿಸ್ತಾನೆ. ಈಗ ಏನು ಮಾಡ್ತೀರಾ? ಎಲ್ಲರ ಹತ್ರ ಹೋಗಿ ನನ್ನ ಬಗ್ಗೆ ದೂರು ನೀಡ್ತೀರಾ? ನೀನು ಒಬ್ಬ ಕೆಲಸದವ, ನನ್ನ ಲೆವೆಲ್ ಏನು, ನಿಮ್ಮ ಲೆವೆಲ್ ಏನು? ನಾನು ಈ ಮನೆ ಅಳಿಯ ಆಗುವವನು. ಅಷ್ಟಕ್ಕೂ ನಿಮ್ಮ ಮಾತು ನಂಬುವವರು ಯಾರು ಇಲ್ಲಿ? ನಾನೊಂದು ಹೇಳ್ತೇನೆ, ನಿಮಗೆ ನೆಮ್ಮದಿಯಾಗಿ ಬದುಕಬೇಕೆಂಬ ಆಸೆ ಇದ್ದರೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಇಲ್ಲಿಂದ ಹೊರಟು ಬಿಡಿ. ಇಲ್ಲ ಅಂದರೆ ಮೊದಲಿಗಿಂತಲೂ ಕೆಟ್ಟದಾದ ಪರಿಸ್ಥಿತಿ ತರ್ತೇನೆ ನಿಮಗೆ. ಮಗ, ನಿನಗೆ ಎಲ್ಲ ವಿಷಯದಲ್ಲೂ ಸ್ವಲ್ಪ ಅವಸರ ಜಾಸ್ತಿ. ನನ್ನ ಮಾತು ಸ್ವಲ್ಪ ತಾಳ್ಮೆಯಿಂದ ಕೇಳು. ನೀನು ಇಷ್ಟೊತ್ತು ನಮ್ಮ ಜೊತೆ ಇಷ್ಟೊಂದು ಸೀನ್ ಮಾಡಿ ಜಂಬ ಕೊಚ್ಕೋತಾ ಇದೆಯಲ್ಲ, ಅದನ್ನು ಯಾರೋ ಕೇಳಿಕೊಂಡು ಬಿಟ್ಟಿದ್ದಾರೆ. ಸ್ವಲ್ಪ ತಿರುಗಿ ನೋಡು ಕಂದ ಎಂದು ರಾಮಯ್ಯ ಹೇಳ್ತಾರೆ. ಶೇಖರ್ ತಿರುಗಿ ನೋಡಿದಾಗ ಅಲ್ಲಿ ಮದುವೆ ಹೆಣ್ಣು ಶಿಲ್ಪ ನಿಂತು ಎಲ್ಲ ಕೇಳಿಸ್ಕೊಂಡು ಬಿಟ್ಟಿದ್ಲು. ಶಿಲ್ಪಳನ್ನು ನೋಡುತ್ತಲೇ ಶೇಖರ್ ಕಸಿವಿಸಿಕೊಂಡು ತೊದಲುತ್ತಾನೆ. ಮಗ, ನಾನು ಮೊದಲು ತುಂಬ ಆಳುತ್ತಿದ್ದೆ. ಯಾಕೆಂದರೆ ನೀನು ವಾಪಸ್ ಸಿಗ್ತೀಯ ಎಂಬ ಭರವಸೆ ನನಗಿರಲಿಲ್ಲ. ಆದರೆ ಯಾವಾಗ ನೀನು ನನ್ನ ಮುಖಕ್ಕೆ ಬಿಸಿ ಚಹಾ ಸ್ವಾದ ತಾಗಿಸಿದ್ದೀಯೋ ಅವತ್ತೇ ಒಂದು ನಿನಗೆ ಸ್ವಾದ ತೋರಿಸಬೇಕೆಂದು ಶಪಥ ಮಾಡಿದ್ದೆ. ಅದು ನೀನು ಜೀವನ ಪರ್ಯಂತ ಮರೆಯಬಾರದು. ನಂತರ ನನಗೆ ತಿಳಿಯಿತು ಇಲ್ಲಿ ನೀನು ಮದುವೆಗೆ ತಯಾರಿಯಾಗ್ತಿದೆ ಎಂದು. ನಿನ್ನ ಚರಿತ್ರೆಯನ್ನು ಹುಡುಗಿ ಹತ್ರ ಹೇಳೋಕ್ಕೆ ಹೋಗಿದ್ದೆ, ಆದರೆ ಅದು ಸಾಧ್ಯವಾಗದೆ ವಾಪಸ್ಸಾಗಿದ್ದೆ ಎಂದು
ರಾಮಯ್ಯ ಹೇಳಿದಾಗ, ಶಿಲ್ಪ ಇದೆಲ್ಲ ಈ ಮುದುಕನ ನಾಟಕ, ನೀನು ಇದನ್ನೆಲ್ಲ ನಂಬಬೇಡ ಎಂದು ಶೇಖರ್ ಹೇಳಿದಾಗ ರಪಕ್ಕೆಂದು ಶೇಖರ್ನ ಕೆನ್ನೆಗೆ ಶಿಲ್ಪ ಬಾರಿಸ್ತಾಳೆ. ನನಗೆ ಇಷ್ಟು ದೊಡ್ಡ ದ್ರೋಹ ಮಾಡಲು ನಿನಗೆ ಧೈರ್ಯ ಹೇಗೆ ಬಂತು ಎಂದು ಇನ್ನೊಂದು ಬಾರಿಸ್ತಾಳೆ. ಸೇರಿದವರೆಲ್ಲರೂ ಮದುಮಗಳನ್ನು ಆಶ್ಚರ್ಯದಿಂದ ನೋಡ್ತಾರೆ. ಶೇಖರ್ ಸುಧಾರಿಸಿಕೊಂಡು ಶಿಲ್ಪ ಅದು ಎಂದು ಹೇಳೋಕೆ ಹೊರಟಾಗ, ಶಟಪ್, ಇನ್ನು ಒಂದು ಮಾತು ಕೂಡ ನಿನ್ನ ಕೆಟ್ಟ ನಾಲಿಗೆಯಿಂದ ಬಂದರೆ ಜಾಗ್ರತೆ. ತನ್ನ ತಂದೆ ತಾಯಿಯನ್ನೇ ಈ ರೀತಿ ದ್ರೋಹ ಮಾಡಿ ವಂಚಿಸಿದವನು ನಾಳೆ ನನಗೆ ವಂಚಿಸಲ್ಲ ಎಂದು ಯಾವ ಗ್ಯಾರಂಟಿ? ಶಿಲ್ಪಾಳ ರುದ್ರಾವತಾರ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಆಗ ಅವನ ಮುಂದೆ ರೋಷದಲ್ಲಿ ನಿಂತಿದ್ದ ತಾಯಿ ಸೀತಮ್ಮ, ವೃದ್ಧ ಅವಸ್ಥೆಯಲ್ಲಿರುವ ನಮ್ಮನ್ನು ಈ ರೀತಿ ಗೋಳಾಡಿಸಿ ಈಗ ಇವಳನ್ನು ಬೇಟೆಯಾಡಲು ಬಂದಿದ್ದೀಯಾ? ನೋಡು, ಜಗತ್ತು ಎಷ್ಟು ಚಿಕ್ಕದಾಗಿದೆ. ನೀನು ಮಾಡಿದ ಕರ್ಮ ನಿನಗೆ ಬಂದು ತಾಗಿದೆ. ನಮ್ಮನ್ನು ನೀನು ಬೀದಿಗೆ ತಳ್ಳಿದ್ದೆ. ಅಲ್ಲಿಂದ ನಾವು ಒಂದು ಆಶ್ರಮಕ್ಕೆ ಹೋದ್ವಿ. ಆ ಆಶ್ರಮದಿಂದ ಮತ್ತೊಂದು ಆಶ್ರಮಕ್ಕೆ ಕಳುಹಿಸಿದ್ರು. ಅಲ್ಲಿಂದ ನಮ್ಮನ್ನು ಕೆಲಸ ಮಾಡಿಸಲು ಇಲ್ಲಿಗೆ ಕಳುಹಿಸಿದ್ರು. ಬಹುಶಃ ನಿನ್ನನ್ನು ಶಿಕ್ಷಿಸಲು ದೇವರು ನಮ್ಮ ಕೈಯಲ್ಲೇ ಬರೆದಿರಬಹುದು ಅನ್ನಿಸುತ್ತೆ. ಆಂಟಿ, ನೀವು ಚಿಂತೆ ಮಾಡಬೇಡಿ. ಈ ಅನಾಥನಿಗೆ ಅವನ ನೈಜ ಪೋಷಕರನ್ನು ಕರೆಸುವ. ಇವನ ಅಸಲಿ ಮನೆ ಜೈಲಿಗೆ ಇವನನ್ನು ಕಳುಹಿಸಿಕೊಡುವ ಎಂದು ಶಿಲ್ಪ ಹೇಳ್ತಾಳೆ. ಆಗ ಶೇಖರ್ ನಡುಗುವ ಕೈಗಳಿಂದ ತಂದೆ ತಾಯಿಯ ಹತ್ರ ಕ್ಷಮೆ ಕೇಳ್ತಾನೆ. ಆದರೆ ಈ ಬಾರಿ ಮಾತ್ರ ಅವರು ಕ್ಷಮಿಸಲ್ಲ. ಸ್ವಲ್ಪ ಹೊತ್ತಲ್ಲೇ ಪೊಲೀಸರು ಬಂದು ವಂಚನೆ ಕೇಸ್ ದಾಖಲಿಸಿ ಶೇಖರನನ್ನು ಬಂಧಿಸ್ತಾರೆ. ಸೇರಿದ ಎಲ್ಲ ಅತಿಥಿಗಳು ಶಿಲ್ಪಾಳಿಗೆ ಚಪ್ಪಾಳೆ ಮೂಲಕ ಅಭಿನಂದಿಸುತ್ತಾರೆ. ಮತ್ತೆ ಹೇಳ್ತಾರೆ, ಎಲ್ಲ ಹುಡುಗಿಯರು ಇದೇ ರೀತಿ ಧೈರ್ಯ ತೋರಿದರೆ ಇಂತಹ ನೀಚ ಜನರನ್ನು ಕಂಟ್ರೋಲ್ ಮಾಡಬಹುದು. ಹುಡುಗಿಯರ ಬಾಳಲ್ಲಿ ಚೆಲ್ಲಾಟ ಆಡಲು ಯಾರು ಕೂಡ ಬರಲ್ಲ. ನಿನ್ನ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಎಂದು ಬಂದವರೆಲ್ಲ ಶಿಲ್ಪಾಳಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ತೆರಳುತ್ತಾರೆ. ಅಷ್ಟೊತ್ತಿಗೆ ರಾಮಯ್ಯ ಹಾಗೂ ಸೀತಮ್ಮ ಅಲ್ಲಿಂದ ಹೊರಡಲು ತಯಾರಾಗ್ತಾರೆ. ಆಗ ಶಿಲ್ಪ ಅವರನ್ನು ತಡೆದು ಹೇಳ್ತಾಳೆ, ಇವತ್ತು ನಿಮ್ಮಿಂದ ನನ್ನ ಜೀವನ ಹಾಳಾಗುವುದು ತಪ್ಪಿತು. ಅದಕ್ಕಾಗಿ ನಿಮಗೆ ನಾನೊಂದು ಬಹುಮಾನ ನೀಡಲೇಬೇಕು. ಅವತ್ತು ನೀವು ಮೋಸದಿಂದ ನಿಮ್ಮ ಮನೆ ಕಳ್ಕೊಂಡ್ರಿ. ಇವಾಗಿನ ಸಮಾಜದಲ್ಲಿ ಜನರು ಕೇವಲ ತಮ್ಮ ಬಗ್ಗೆ ಮಾತ್ರ ಚಿಂತಿಸ್ತಾರೆ. ನೀವು ಅಸಹಾಯಕರಾಗಿದ್ದರೂ ಇನ್ನೊಬ್ಬರ ಒಳಿತನ್ನು ಬಯಸಿದ್ರಿ. ನಿಮ್ಮ ಮಾತು ನಾವು ನಂಬದೆ ಹೋಗಿದ್ರೆ ನೀವು ಬೀದಿಗೆ ಬೀಳೋ ಸಾಧ್ಯತೆ ಕೂಡ ಇತ್ತು. ಆದರೂ ಇಷ್ಟೊಂದು ರಿಸ್ಕ್ ತಗೊಂಡ ನಿಮಗೆ ಈ ಚಿಕ್ಕ ಬಹುಮಾನ ನೀಡಲೇಬೇಕು. ರಾಮಯ್ಯ ಹಾಗೂ ಸೀತಮ್ಮ ಕಳ್ಕೊಂಡ ಮನೆ ವಾಪಸ್ ಶಿಲ್ಪಾಳಿಂದ ಸಿಗುವ ಹಾಗಾಯಿತು. ಇಬ್ಬರ ಕಣ್ಣಲ್ಲೂ ಆನಂದ ಬಾಷ್ಪ ಹರಿಯಿತು. ಅವರಿಗೆ ಖುಷಿಯಲ್ಲಿ ಬಾಯಿಂದ ಶಬ್ದಗಳೇ ಹೊರಡುತ್ತಾ ಇರಲಿಲ್ಲ. ಆದರೂ ಶಿಲ್ಪಾಳಿಗೆ ಕೃತಜ್ಞತೆ ಸಲ್ಲಿಸಿದರು. ಮನೆಯ ಮೇಲುಮಹಡಿಯನ್ನು ಬಾಡಿಗೆಗೆ ನೀಡಿ ಅದರಿಂದ ಜೀವನ ಸಾಗಿಸ್ತಾರೆ. ಶಿಲ್ಪ ನಿತ್ಯ ಇವರ ಮನೆಗೆ ಬಂದು ಸಂಜೆ ವಾಪಸ್ಸಾಗುತ್ತಿದ್ದಳು. ಇಬ್ಬರು ಮಗನನ್ನು ಸಂಪೂರ್ಣ ಮರೆತು ಬಿಟ್ಟಿದ್ದರು. ಯಾಕೆಂದರೆ ಅವರಿಗೆ ಒಬ್ಬಳು ಮಗಳು ಸಿಕ್ಕಿದ್ದಳು. ಕಥೆಯನ್ನು ಕೇಳಿದ ನಿಮಗೆ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.